ಎಂದಾದರೂ ವಸ್ತು ಸಂಗ್ರಹಾಲಯದಲ್ಲಿ ಎತ್ತರದ ಡೈನೋಸಾರ್ ಅಸ್ಥಿಪಂಜರದ ಮುಂದೆ ನಿಂತು ಅದರ ಗಾತ್ರವನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದೀರಾ ಮತ್ತು ಯೋಚಿಸಿದ್ದೀರಾ, ಇದು ನಿಜವಾಗಿಯೂ ಜೀವಂತ ಉಸಿರಾಡುವ ಜೀವಿಯಾಗಿರಬಹುದೇ? ನಾವು ವಾಸಿಸುವ ಅದೇ ಗ್ರಹದಲ್ಲಿ ಇಷ್ಟು ದೊಡ್ಡ ಪ್ರಾಣಿ ನಿಜವಾಗಿಯೂ ನಡೆದಾಡಲು ಸಾಧ್ಯವೇ? ಅಥವಾ ನೀವು ಹೆಚ್ಚು ಸಂಶಯಾಸ್ಪದ ಪ್ರಶ್ನೆಯನ್ನು ಕೇಳಿರಬಹುದು, ಡೈನೋಸಾರ್ಗಳು ಎಂದಿಗೂ ಅಸ್ತಿತ್ವದಲ್ಲಿಲ್ಲದಿದ್ದರೆ ಮತ್ತು ಅದೆಲ್ಲವೂ ಕೇವಲ ವೈಜ್ಞಾನಿಕ ಕಾದಂಬರಿಯಾಗಿದ್ದರೆ, ಕಾಲಾನಂತರದಲ್ಲಿ ಉತ್ಪ್ರೇಕ್ಷಿತವಾಗಿದ್ದರೆ, ಪಳೆಯುಳಿಕೆಗಳನ್ನು ತಪ್ಪಾಗಿ ಅರ್ಥೈಸಿದರೆ, ಪುರಾಣಗಳೊಂದಿಗೆ ಗೊಂದಲಕ್ಕೊಳಗಾಗಿದ್ದರೆ. ಡೈನೋಸಾರ್ಗಳ ಬಗ್ಗೆ ನಮ್ಮ ಅನಿಸಿಕೆಗಳು ಜನಪ್ರಿಯ ಮಾಧ್ಯಮದಿಂದ ಬಂದಾಗ ಸಂಶಯ ವ್ಯಕ್ತಪಡಿಸುವುದು ಸುಲಭ. ಚಲನಚಿತ್ರ ಮತ್ತು ದೂರದರ್ಶನವು ಡ್ರ್ಯಾಗನ್ಗಳನ್ನು ಡೈನೋಸಾರ್ಗಳಾಗಿ ಪರಿವರ್ತಿಸಿವೆ, ಅವುಗಳಿಗೆ ಗುಡುಗಿನ ಗರ್ಜನೆಗಳನ್ನು ನೀಡಿವೆ, ಅವುಗಳನ್ನು ರೋಮಾಂಚಕ ಸಾಹಸಗಳಲ್ಲಿ ಪಾತ್ರಗಳನ್ನಾಗಿ ಮಾಡಿವೆ. ಆಗಾಗ್ಗೆ ನಾವು ಒಂದು ವಿಷಯವನ್ನು ಮರೆಯುವಂತೆ ಒತ್ತಾಯಿಸುತ್ತವೆ, ಡೈನೋಸಾರ್ಗಳು ನಿಜವಾಗಿದ್ದವು. ಇವು ಪುರಾಣಗಳು ಅಥವಾ ಚಲನಚಿತ್ರ ರಾಕ್ಷಸರಲ್ಲ. 160 ಮಿಲಿಯನ್ ವರ್ಷಗಳಿಗೂ ಹೆಚ್ಚು ಕಾಲ ಡೈನೋಸಾರ್ಗಳು ಈ ಗ್ರಹದಲ್ಲಿ ಪ್ರಾಬಲ್ಯ ಸಾಧಿಸಿವೆ. ಆನೆಗಳು, ಸಿಂಹಗಳು ಮತ್ತು ತಿಮಿಂಗಿಲಗಳು ನಮ್ಮ ಜಗತ್ತಿಗೆ ಎಷ್ಟು ನೈಜವಾಗಿದ್ದವೋ ಅಷ್ಟೇ ನೈಜವಾಗಿದ್ದವು.